ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಾಳೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಆದ ಚುನ್ನಪ್ಪ ಪೂಜಾರಿ ಹಾಗೂ ರಾಜ್ಯ ಗೌರವಾಧ್ಯಕ್ಷರು ಆದ ಶಶಿಕಾಂತ್ ಗುರುಜಿ, ಮಹೇಶ್ ಗೌಡ ಸುಬೇದಾರ್, ರಾಜ್ಯ ಕಾರ್ಯಾಧ್ಯಕ್ಷರು ಹನುಮೇಗೌಡ ಬಿರ್ನಕಲ್, ರಾಜ್ಯ ಉಪಾಧ್ಯಕ್ಷರು ನಾಗಯ್ಯ ಸ್ವಾಮಿ, ಪ್ರಧಾನ ಸಂಚಾಲಕರು ಹಾಗೂ ಕಲ್ಯಾಣ ಕರ್ನಾಟಕದ ಗೌರವಾಧ್ಯಕ್ಷರು ಆದ ಮಹೇಶ್ ಗೌಡ ಆನೆಗುಂದಿ, ರಾಕೇಶ್ ಗೌಡ, ಕಲ್ಯಾಣ ಕರ್ನಾಟಕ ಉಪಾಧ್ಯಕ್ಷರ ಮಾರ್ಗದರ್ಶನದಂತೆ ವಿಜಯ ಭರತ್ ಜಿಲ್ಲಾ ಅಧ್ಯಕ್ಷರು ಯಾದಗಿರಿ ಅವರ ನೇತೃತ್ವದಲ್ಲಿ ದಿನಾಂಕ 19/2/2026 ಗುರುವಾರ ಯಾದಗಿರಿ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸುಮಾರು 12,000 ಇದ್ದ ಶೇಂಗಾ ಬೆಳೆಯನ್ನ 6,000ಕ್ಕೆ ಇಳಿಸಿದ ಎಪಿಎಂಸಿ ಹಾಗೂ ವರ್ತಕರ ವಿರುದ್ಧ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರು ಆದ ವಿಜಯ್ ಭರತ್ ತಿಳಿಸಿದ್ದಾರೆ. ರೈತರು ಬೆಳೆದ ಬೆಳೆಗೆ ಸಮರ್ಪಕ ಬೆಲೆ ಸಿಗಬೇಕು. ಎಲ್ಲ ಬೆಳೆಗಳಿಗೆ ವರ್ಷ ಪೂರ್ತಿ ಖರೀದಿ ಕೇಂದ್ರವನ್ನ ತೆರೆಯಬೇಕು. ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಕನಿಷ್ಠ ಬೆಂಬಲ ಬೆಲೆ ಅನ್ವಯ ಖರೀದಿ ನಡೆಸಬೇಕು. ಈ ವರ್ಷ ಅತಿವೃಷ್ಟಿಯಿಂದಾಗಿ ಶೇಂಗಾ ಬೆಳೆ ಇಳುವರಿ ಕಡಿಮೆಯಾಗಿದ್ದು ಈಗಾಗಲೇ ಸಂಕಷ್ಟದಲ್ಲಿ ಇರುವ ರೈತರಿಗೆ ಬೆಲೆ ಕುಸಿತ ಮತ್ತಷ್ಟು ಹೊರೆ ತಂದಿದೆ. ಆದ್ದರಿಂದ ಶೇಂಗಾ ಬೆಲೆಯನ್ನ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 12,000 ನಿಗದಿಪಡಿಸಬೇಕು. ರೈತರು ಈಗಾಗಲೇ ಹಲವಾರು ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ, ಬೆಳೆ ಹಾನಿ, ರಾಸಾಯನಿಕ ಗೊಬ್ಬರ ಹಾಗೂ ಬೀಜದ ಬೆಲೆ ಏರಿಕೆ, ವಿದ್ಯುತ್ ಸಮಸ್ಯೆ, ನೀರಾವರಿ ಕೊರತೆ ಸೇರಿ ಅನೇಕ ತೊಂದರೆಗಳಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆದ ಬೆಳೆಗೆ ಸಮರ್ಪಕ ಬೆಲೆ ಸಿಗದಿರುವುದು ಅವರ ಆರ್ಥಿಕ ಸ್ಥಿತಿಯನ್ನ ಮತ್ತಷ್ಟು ಹದಗೆಡಿಸಿದೆ. ಸಾಲದ ಬಾಧೆ, ಬೆಳೆ ವಿಮೆ ಪರಿಹಾರ ವಿಳಂಬ, ಮಾರುಕಟ್ಟೆ ದಲ್ಲಾಳಿಗಳ ಅಕ್ರಮಗಳಿಂದ ರೈತರು ದಿಕ್ಕು ತೋಚದ ಸ್ಥಿತಿಗೆ ತಲುಪಿದ್ದಾರೆ. ಸರ್ಕಾರಗಳು ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿದು ಬೆಳೆಗಳಿಗೆ ಲಾಭದಾಯಕ ಬೆಲೆ ಹಾಗೂ ಖರೀದಿ ಭರವಸೆ ನೀಡಬೇಕು. ಖರೀದಿ ಪ್ರಕ್ರಿಯೆಯಲ್ಲಿ ತೂಕ ಕಡಿಮೆ ಮಾಡುವುದು, ಸೂಟ್ ಕಡಿತ, ಹಮಾಲರು ಶೇಂಗವನ್ನ ನೆಲಕ್ಕೆ ಹಾಕಿ ಹೆಚ್ಚುವರಿ ಪ್ರಮಾಣ ಪಡೆಯುವುದು ಸೇರಿ ಅನ್ಯಾಯಗಳು ನಡೀತಾ ಇದೆ. ಈ ಅಕ್ರಮಗಳಿಗೆ ತಕ್ಷಣ ಕಡಿವಾಣ ಹಾಕಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಈ ಪ್ರತಿಭಟನೆಗೆ ತಾವೆಲ್ಲರೂ ಕೂಡ ರೈತ ಸಂಘದ ಮುಖಂಡರು ಹಾಗೂ ಶೇಂಗಾ ಬೆಳೆಗಾರರು ಹೋರಾಟಕ್ಕೆ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂದಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಯಾದಗಿರಿ ಜಿಲ್ಲೆಯ ಎಲ್ಲ ನನ್ನ ಅನ್ನದಾತರಿಗೂ ನೂತನವಾಗಿ ಯಾದಗಿರಿ ಜಿಲ್ಲಾ ಅಧ್ಯಕ್ಷ ವಿಜಯ್ ಭರತ್ ಮಾಡುವ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರುಜಿಯವರೇ ಮತ್ತು ರಾಜ್ಯಾಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ ಅವರೇ, ಶ್ಯಾಮಗೌಡ ರಾಜ್ಯ ಉಪಾಧ್ಯಕ್ಷರೇ, ಮಹೇಶ್ ಗೌಡ ಸುಬೇದಾರ್ ರಾಜ್ಯ ಕಾರ್ಯಾಧ್ಯಕ್ಷರೇ, ಹನುಮೇಗೌಡ ಬಿರನ್ಕಲ್ ರಾಜ್ಯ ಉಪಾಧ್ಯಕ್ಷರೇ, ನಾಗಯ್ಯ ಸ್ವಾಮಿ ಪ್ರಧಾನ ಸಂಚಾಲಕರು ಮತ್ತು ಕಲ್ಯಾಣ ಕರ್ನಾಟಕದ ಗೌರವಾಧ್ಯಕ್ಷರಾದ ಮಹೇಶ್ ಗೌಡ ಆನೆಗುಂದಿ ಅವರೇ ಮತ್ತು ರಾಕೇಶ್ ಗೌಡ ಕಲ್ಯಾಣ ಕರ್ನಾಟಕ ಉಪಾಧ್ಯಕ್ಷರೇ, ಇವರೆಲ್ಲ ಆದೇಶದ ಮೇರೆಗೆ ನಾನು ವಿಜಯ್ ಭರತ್ ಗುರುವಾರ 19ನೇ ತಾರೀಕು ಎಪಿಎಂಸಿಯಲ್ಲಿ ಬೆಳಗ್ಗೆ 10 ಗಂಟೆಗೆ ಶೇಂಗಾ ಧಾರಣಿ 12,000 ಇತ್ತು. ಏಕೈಕಿ ಮತ್ತೇನಪ್ಪ ಅಂದರೆ 5,000 ಬಂದಿದೆ. ಅದಕ್ಕೋಸ್ಕರ ಬೃಹತ್ ಪ್ರತಿಭಟನೆ ಇದೆ. ಹೀಗಾಗಿ ಯಾದಗಿರಿ ಜಿಲ್ಲೆಯ ರೈತರು ಗುರುವಾರ ದಿನ ಬೆಳಗ್ಗೆ 10 ಗಂಟೆಗೆ ಎಲ್ಲರೂ ಬಂದು ಈ ಸ್ಟ್ರೈಕಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಸಹಕರಿಸಬೇಕೆಂದು ನಾನು ಕೇಳಿಕೊಳ್ತೇನೆ. ನಮಸ್ಕಾರ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.